ನಮಸ್ಕಾರ ವೀಕ್ಷಕರೇ, ಸಾಕಾರ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಪ್ರೀತಿಯ ಸ್ವಾಗತ. ನಾನು ರಾಜು ಕೊರ್ಲಹಳ್ಳಿ. ನಮ್ಮ ಚಾನಲ್ನಲ್ಲಿ ಈಗಾಗಲೇ ಎಲ್ಲಾ ಒಂದು ವಿಷಯದ ಕೀ ಆನ್ಸರ್ಗಳನ್ನು ಕೊಡ್ತಾ ಬಂದಿದ್ದೇವೆ. ಪತ್ರಿಕೆ 1ಕ್ಕೆ ಸಂಬಂಧಿಸಿರುವಂತಹ ಎಲ್ಲಾ ಕೀ ಉತ್ತರಗಳು ಈಗಾಗಲೇ ನಮ್ಮ ಚಾನಲ್ ಇವೆ, ನೋಡ್ಕೊಂಡ್ ಬನ್ನಿ. ಈಗ ಪತ್ರಿಕೆ 2ಕ್ಕೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಹಾಗೂ ಈಗ ಪತ್ರಿಕೆ 2 ಕನ್ನಡ ವಿಷಯ ಮತ್ತು ಸೈಕಾಲಜಿ, ಕನ್ನಡ ಮತ್ತು CDP ಅಂತ ಏನು ಕರಿತೀವಲ್ಲ, ಸೈಕಾಲಜಿಗೆ ಸಂಬಂಧಿಸಿರುವಂತಹ ಪ್ರಶ್ನೋತ್ತರಗಳನ್ನ ಇದರಲ್ಲಿ ನಾನು ಚರ್ಚೆ ಮಾಡೋನಿದ್ದೀನಿ. ಹಾಗಾಗಿ ಬನ್ನಿ, ತಡ ಮಾಡೋದು ಬೇಡ, ಕೀ ಆನ್ಸರ್ಗಳನ್ನ ನೋಡ್ತಾ ಹೋಗೋಣ. ಈ ಒಂದು ಪ್ಯಾಸೇಜ್ ಅನ್ನ ನೀವು ಓದಿರ್ತೀರಿ ಅನ್ನುವಂಥ ಭಾವಿಸಿ ನಾನು ನೇರವಾಗಿ ಉತ್ತರಗಳನ್ನ ಹೇಳ್ತಾ ಹೋಗ್ಬಿಡ್ತೇನೆ. ಈಗ ನೋಡಿ, ಗಮನಿಸ್ತಾ ಇದ್ದೀರಿ. ಒಂದು, ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನ ಅಡಗಿಸುವ ಜಾಗ ಅಂತಕ್ಕಂಥದ್ದಿದೆ. ಇದು 2, ಮನಸ್ಸಿನ ಆಳದಲ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ. ಎರಡನೇದು ಬನ್ನಿ, ಮನುಷ್ಯನು ಬಂಧಿತನಾಗಿರುವುದು ಅನ್ನುವಂಥದ್ದು ಎಲ್ಲೆಂದ್ರೆ ಪರಿಮಿತ ಹಾಗೂ ಸಂಕುಚಿತ ಭಾವನೆಯಿಂದ ಮನುಷ್ಯ ಬಂಧಿತನಾಗಿದ್ದಾನೆ. ಮೂರನೇದು, ಮನುಷ್ಯನ ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ ಏನು ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಅಜ್ಞಾನ ಅನ್ನುವಂಥದ್ದು ಸರಿಯಾದ ಉತ್ತರ. ಓಕೆ, ನಾಲ್ಕನೇದು ನೋಡ್ರಿ, ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು ಯಾರು ಅಂತಕ್ಕಂಥದ್ದು ಐನ್ಸ್ಟೀನ್ ಅನ್ನುವಂಥದ್ದು ಸರಿಯಾದ ಉತ್ತರ. 5ನೇ ಪ್ರಶ್ನೆ, ಚಿಂತಾಮಣಿ ಎಂದರೆ 2, ಬಯಸಿದ್ದನ್ನ ನೀಡುವ ಅದ್ಭುತ ಶಕ್ತಿ ಅಂತಕ್ಕಂಥದ್ದು. 6 ನೋಡಿ, ಮನುಷ್ಯನು ಮನಸ್ಸು ಬಾಲ್ಯದಿಂದ ಅರಿಯುತ್ತಿರುವ ಜಾಗ ಅಂತಕ್ಕಂಥದ್ದು ಹೇಳಿದವರು ಯಾರು, ಏನು ಅದು ಅಂದ್ರೆ ಅದು ಹೊರಗಡೆ ಅರಿಯುತ್ತಿರುವ ಜಾಗ ಎಲ್ಲಿ ಅಂದ್ರೆ ಹೊರಗಡೆ, ಸರಿಯಾಗಿರ್ತಕ್ಕಂಥದ್ದು. ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಭೂಮಿ ಚಪ್ಪಟೆ ಇದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅಂತರ್ಯಾದಾಳ ಪದದಲ್ಲಿರುವ ಸಂಧಿ ಅಂತಕ್ಕಂಥದ್ದು ಹೇಳಿ ಕೇಳಿರ್ತಾರೆ. ಇದಕ್ಕೆ ಸವರ್ಣ ದೀರ್ಘ ಸಂಧಿ. ಆಕಾರಗಳಿಗೆ ಆಕಾರ, ಈಕಾರಗಳಿಗೆ ಈಕಾರ. ಸರಿಯಾದಂತ ಉತ್ತರ ಆಗ್ತದ. ಸರಿ, ಈಗ ಈ ಒಂದು ಪದ್ಯ ಭಾಗವನ್ನು ನೀವು ಓದಿದ್ದೀರಿ ಅಂತಕ್ಕಂಥದ್ದು ಭಾವಿಸಿ ನಾನು ಆನ್ಸರ್ ಹೇಳ್ತಾ ಇದ್ದೀನಿ. 9ನೇದು ನೋಡ್ರಿ, ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು ಅಂತಕ್ಕಂಥದ್ದಿದೆ. ಇದಕ್ಕೆ ಸರಿಯಾದ ಉತ್ತರ ಸುರಲೋಕದ ಸಂಪದ ಸರಿ ಆಗ್ತದೆ. 10ನೇ ಪ್ರಶ್ನೆಯನ್ನು ಗಮನಿಸ್ರಿ, ದಬ್ಬುವುದು ಇದನ್ನು ಅಂದ್ರೆ ಇದಕ್ಕೆ 10ಕ್ಕೆ ಸರಿಯಾದ ಉತ್ತರ ಸಂಶಯ, ದ್ವೇಷ, ಅಸೂಯೆ. ದಬ್ಬುವುದು ಇದನ್ನು. 11ನೇ ಪ್ರಶ್ನೆ ಗಮನಿಸಿ, ಉರಿಯಬೇಕಿರುವುದು ಯಾವುದು, ಸತ್ಯದ ಊದಿನ ಕಡ್ಡಿ. 12ನೇದು, ನವ ಸಂವತ್ಸರ ಮಿಗಿಲಾಗಿರುವುದು ಎದಕ್ಕೆ, ನವ ಸಂವತ್ಸರ ಪ್ರೇಮಕ್ಕೆ ಮಿಗಿಲಾಗಿರುವುದು. ಕಲಿಮಲ್ಲ ಅಂದ್ರೆ ಇದು 3, ಬೇವು ಬೆಲ್ಲ ಸವಿಯುವವನು. 14ನೇದು ನೋಡ್ರಿ, ನವ ಸಂವತ್ಸರದೊಂದಿಗೆ ನಮ್ಮಯ ಕರೆದಿರುವುದು ಸರಿಯಾದ ಉತ್ತರ ಯುಗಾದಿ. 15ನೇ ಪ್ರಶ್ನೆಯನ್ನು ಗಮನಿಸ್ರಿ, ಹೆಜ್ಜೇನು ಈ ಪದದಲ್ಲಿ ಇರ್ತಕ್ಕಂಥ ಸರಿಯಾದಂತ ಉತ್ತರ ಯಾವ್ದು, ಇದ್ರಾಗ ಸಮಾಸ ಯಾವುದು ಹೆಜ್ಜೆಯಲ್ಲಿರ್ತಕ್ಕಂಥದ್ದು. ಸರಿಯಾದ ಉತ್ತರ ಕರ್ಮಧಾರಯ ಸಮಾಸ. ಇರಿದಾದ ಜೇನು ಹೆಜ್ಜೇನು, ಇಲ್ಲಿ ಇರಿದು ಎನ್ನುವಂತ ಭಾವ ಇದೆ. ಹಾಗಾಗಿ ಇಲ್ಲಿ ವಿಶೇಷದಿಂದ ಕೂಡಿರ್ತಕ್ಕಂಥದ್ದು ಕರ್ಮಧಾರಯ ಸಮಾಸ ಆಗ್ತದೆ. ಹೆಜ್ಜೇನು ಅಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಕರ್ಮಧಾರಯ ಸಮಾಸ. ಓಕೆ, ವೈಕುಂಠ ಪದದ ಗುಣಿತಾಕ್ಷರ ಅಂತಕ್ಕಂಥದ್ದು ಹೇಳಿದರೆ ಇಲ್ಲಿ ಇದು ಗುಣಿತಾಕ್ಷರನ ಬರಕಂತ ಹೋಗ್ರಿ ನೀವು. ಇದಕ್ಕೆ ಸರಿಯಾದಂತ ಉತ್ತರ ಇಲ್ಲಿ 3 ಇದೆ ನೋಡಿ, ಇದು ಸರಿ ಆಗುತ್ತೆ. ಓಕೆ, 17ನೇದ ನೋಡ್ರಿ, ಇಲ್ಲಿ ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತ್ಗೆ ನೀಡಿದನು. ಈ ವಾಕ್ಯದಲ್ಲಿರುವ ಆತ್ಮಾರ್ಥಕ ನಾಮ ಅಂತಕ್ಕಂಥದ್ದಿದೆ. 17ನೇ ಪ್ರಶ್ನೆಗೆ ಆತ್ಮಾರ್ಥಕ ಅಂದ್ರೆ ನಿನಗೆ ಗೊತ್ತಾಗ್ಬೇಕು, ತನ್ನ, ತಮ್ಮ ಅನ್ನುವಂಥವು ಬರ್ತವೆ. ಓಕೆ, 18ನೇದು ನೋಡಿ, ದ್ವಿರುಕ್ತಿಗೆ ಉದಾಹರಣೆ. ಇವೆಲ್ಲವೂ ಕೂಡ ನಾವು ಕ್ಲಾಸ್ ಮಾಡಿದಾಗ ಹೇಳಿದ್ದೇನೆ. 18ನೇ ಪ್ರಶ್ನೆ, ದ್ವಿರುಕ್ತಿ ಅಂದ್ರೆ ಒಂದೇ ಪದವನ್ನ 2 ಸರಿ ಉತ್ತರ ಮಾಡ್ತಕ್ಕಂಥದ್ದು ಇಲ್ಲಿ. ಸೊ ಅವು 2 ಕೂಡ ಒಂದೇ ಪದ ಆಗಿರುತ್ತೆ. 18ಕ್ಕೆ ಸರಿಯಾದಂಥದ್ದು 3, ತುತ್ತ ತುದಿ ಹೌದು, ಹಾಗೂ ಎಲೆ ಆಗಿರ್ತದೆ. ಚಿಲಿಪಿಲಿ ಅಲ್ಲ, ಗುಡ್ಡಗಾಡುನು ಅಲ್ಲ. ಚಿಲಿಪಿಲಿ ಸದ್ದು ಇದು ಅನುಕರಣ ಅವ್ಯಯ. ಗುಡ್ಡಗಾಡು ಇದು ಜೋಡು ನುಡಿ. ಗುಡ್ಡ ಮತ್ತು ಗಾಡು, ಗುಡ್ಡಗಾಡು. ಇಲ್ಲಿ ಚಿಲಿಪಿಲಿ ಅನ್ನೋದು ಅನುಕರಣ ಅವ್ಯಯ. ಸರಿಯಾದ ಉತ್ತರ ದ್ವಿರುಕ್ತಿಗೆ AB 1 ಮತ್ತು 2. 19ನೇ ನೋಡ್ರಿ, ವಿದ್ಯಾರ್ಥಕ ಕ್ರಿಯಾ ರೂಪ ಯಾವುದು ಅಂತ, ಮಾಡೇವು ಅನ್ನುವಂಥದ್ದು ವಿದ್ಯಾರ್ಥಕ ಕ್ರಿಯಾರೂಪ. 20ನೇದು, ಸ್ವಾವಲಂಬನೆ ಪದದ ವಿರುದ್ಧ ಪದ ಯಾವುದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ. ಸ್ವಾವಲಂಬನೆ ಪದದ ಒಂದು ವಿರುದ್ಧಾರ್ಥಕ ಪದ ಎಕ್ಸಾಕ್ಟ್ಲಿ ಪರಾವಲಂಬನೆ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆಯನ್ನ ಗಮನಿಸಿ. 21ನೇ ಪ್ರಶ್ನೆ, ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ ಕೇಳಿದ್ದಾರೆ. ಇಲ್ಲಿ ಆಸಕ್ತಿಪೂರ್ಣವಾಗಿ ಕೇಳುವುದು ಐತಲ್ಲ, ಅದು ಆಲಿಸುವಿಕೆಯ ದೋಷಕ್ಕೆ ಕಾರಣವಲ್ಲ. ಅಂದ್ರೆ ಇದು ಸರಿಯಾಗಿರ್ತಕ್ಕಂಥದ್ದು, ದ್ವೇಷ ಆಗಲ್ಲ ಇಲ್ಲಿ, ಇದು ದೋಷ ಅಲ್ಲ, ಸರಿಯಾಗಿರ್ತಕ್ಕಂಥದ್ದು. 22ನೇದು ಗಮನಿಸಿ, ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂದ್ರೆ ಡಿಸ್ಅಡ್ವಾಂಟೇಜ್ ಯಾವುದು ಅಂತಕ್ಕಂಥದ್ದು ಇಲ್ಲಿ 22ನೇ ಪ್ರಶ್ನೆ. ಮಕ್ಕಳ ಚಟುವಟಿಕೆಗೆ ಅವಕಾಶವಿರುವುದಿಲ್ಲ ಅಲ್ಲಿ, ಯಾಕಂದ್ರೆ ಸುಮ್ಮನೆ ಉಪನ್ಯಾಸ ಕೊಟ್ಕೊಳ್ತಾ ಹೋಗ್ತಾ ಇರೋದು, ಹಾಗಾಗಿ ಅದು ಡಿಸ್ಅಡ್ವಾಂಟೇಜ್ ಆಗುತ್ತೆ.
23ನೇ ಪ್ರಶ್ನೆ, ಗದ್ಯ ಬೋಧನೆಯ ಗುರಿ ಏನಾಗಿರ್ತದ? ಎಸ್, ಸರಿಯಾದ ಉತ್ತರ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನ ಬೆಳೆಸುವುದು. ಎಸ್, ಇಲ್ಲಿ ಒಂದೇ ಸೆಕೆಂಡ್. ಗದ್ಯ ಬೋಧನೆಯ ಮುಖ್ಯ ಗುರಿ, ಇಲ್ಲಿ ಆಯ್ಕೆಗಳಿದಾವೆ. 23ನೇದು ಎಸ್, ಮೂರು ಅಂದ್ರೆ ABC. ಎಸ್, ಎಕ್ಸಾಕ್ಟ್ಲಿ ಇದು ಏನು ಕರೆಕ್ಟ್ ಅದ, ಬಿನು ಕರೆಕ್ಟ್ ಅದ, 3 ಕರೆಕ್ಟ್ ಅದ. ಹಾಗೆ ಇವು 3 ಸರಿಯಾಗಿರ್ತಕ್ಕಂಥದ್ದು ಇಲ್ಲಿದೆ. A, B ಮತ್ತು C ಸರಿಯಾದಂತ ಉತ್ತರ 23ಕ್ಕೆ 3. ಓಕೆ, 24ನೇ ಪ್ರಶ್ನೆಗನ್ನ ನೀವು ಗಮನಿಸಿ. ವ್ಯಾಕರಣ ಬೋಧನೆಯ ಉದ್ದೇಶ ಯಾವ್ದು ಇದರಲ್ಲಿ ಅಲ್ಲ ಅನ್ನುವಂಥದ್ದು ಪ್ರಶ್ನೆ. ಇಲ್ಲಿ ವ್ಯಾಕರಣ ಬೋಧನೆಯ ಉದ್ದೇಶ ಯಾವ್ದಲ್ಲಪ್ಪ 24ನೇದು ಅಂದ್ರೆ ಪದ್ಯವನ್ನು ರಾಗವಾಗಿ ಆಡಲಿ ಕಲಿಸೋದಿಲ್ಲ, ತಪ್ಪು ಇದು. ಹಾಗಾಗಿ ಸರಿಯಾದಂತ ಉತ್ತರ 4 ಆಗ್ತದೆ. 25ನೇ ಪ್ರಶ್ನೆಯನ್ನ ಗಮನಿಸ್ರಿ. ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ ಯಾವುದು ಅಂತಕ್ಕಂಥ ಪ್ರಶ್ನೆ ಇಲ್ಲಿದೆ. ಎಸ್, ಮೂಲ ಪಠ್ಯವನ್ನ ಆಧಾರವಾಗಿಟ್ಟುಕೊಂಡು ಹೊಸ ಪಠ್ಯ ರಚಿಸೋದು ಭಾಷಾಂತರ ಆಗಲ್ಲ. ಅದನ್ನೇ ಇನ್ನೊಂದು ಯಥಾವತ್ತಾಗಿ ಬೇರೆ ಭಾಷೆಗೆ ಭಾಷಾಂತರಿಸೋದಾಗಿರ್ತದೆ. ಹಾಗಾಗಿ ಬೇರೆ ಒಂದು ಪಠ್ಯ ರಚನೆ ತಪ್ಪಾಗ್ತದೆ. 26ನೇದು ಪ್ರಶ್ನೆ ನೋಡಿಲಿ. ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲಿಕೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಎಂದು ವಿವರಣೆ ಕೊಟ್ಟವರು ಯಾರು ಅಂತಕ್ಕಂಥದ್ದು. 26ನೇ ಪ್ರಶ್ನೆ, ಎಸ್, ಎಗ್ಮ್ಯಾನ್ ಅನ್ನುವಂಥವನು ಇದಕ್ಕೆ ಸರಿಯಾದ ಉತ್ತರ 4 ಆಗ್ತದೆ. 27ನೇ ಪ್ರಶ್ನೆ ನೋಡಿಲಿ. ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದ ವಿಧಾನ ಅಂದ್ರೆ ಯಾವುದು? 27ನೇದು ಎಸ್, ನಲಿಕಲಿ ವಿಧಾನ. ಇದು ತಪ್ಪಾಗ್ತದ. ಇದು ಭಾಷಾ ಕಲಿಕೆಗೆ ಸೂಕ್ತವಲ್ಲದ ವಿಧಾನ. ಇಲ್ಲಿ ನೋಡಿ 28ನೇದು ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು. ಅನುಕೂಲ ಅಲ್ಲ, ಇಲ್ಲಿ ವಲ್ಲದ್ದು ಅಂತ ಇದೆ ನೋಡಿ. ಅನುಕೂಲ ಆಗಲ್ಲ ಇದು ಲಿಖಿತ ಪರೀಕ್ಷೆಗೆ. ಯಾವ್ದಪ್ಪ ಆಗಿದ್ರೆ? ಎಸ್, 28ನೇಗೆ ನಾವು ದೊಡ್ಡ ಗುಂಪು ನಿರ್ವಹಣೆ ಕಷ್ಟ ಅಂತ ಐತಲ್ಲ, ಇದು ಅನುಕೂಲವಲ್ಲದ್ದು ಲಿಖಿತ ಒಂದು ಪರೀಕ್ಷೆಗೆ. ಎಸ್, 29ನೇ ನೋಡ್ರಿ. ಪ್ರಶ್ನಾಕೋಟೆಯ ಕನ್ನಡಿ ಅಂತಕ್ಕಂಥದ್ದು ಯಾವ್ದನ್ನ ಕರಿತೀವಿ ನಾವು? ಪ್ರಶ್ನಾಕೋಟೆ ಕನ್ನಡಿ ಎಸ್, ನೀಲನಕಾಶೆ ಬ್ಲೂ ಪ್ರಿಂಟ್ ಅಂತ ಏನ್ ಕರಿತೀವಲ್ಲ ನಾವು, ಬ್ಲೂ ಪ್ರಿಂಟ್ ಅದು ಒಂದು ನೀಲನಕಾಶೆ ಇದೆಯಲ್ಲ, ಅದು ಪ್ರಶ್ನಾ ಪತ್ರಿಕೆ ಕನ್ನಡಿ. ಅದರ ಒಂದು ಬ್ಲೂ ಪ್ರಿಂಟ್ ಪ್ರಕಾರನೇ ನಾವು ಪ್ರಶ್ನೆಯನ್ನ ತೆಗೆದಿರ್ತೀವಿ. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ ಮತ್ತು ಇಲ್ಲಿ ನೆಗೆಟಿವ್. 30ನೇದು ಎಸ್, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಐತಲ್ಲ, ಇದು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ. ಇದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡೋದ್ರಿಂದ ಹಿಂದುಳಿಯಲ್ಲ, ಮುಂದುವರಿತಾರೆ. ಹಾಗಾಗಿ ಇದು ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಬಟ್ ಆದ್ರೆ ಇಲ್ಲಿ ಸೂಕ್ತವಲ್ಲದ್ದು ಅಂದಾಗ ಇದು ಸರಿ ಉತ್ತರ ಆಗುತ್ತೆ. ಓಕೆ, ಇಲ್ಲಿವರೆಗೂ ನೀವು ಕನ್ನಡ ವಿಷಯವಾಗಿ ನೋಡ್ತಾ ಹೋದ್ರಿ. ಇಂಗ್ಲಿಷನ್ನ ಇನ್ನೇನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಕೊಡ್ತೀವಿ. ಹಾಗಾಗಿ ಈಗ ನಾವು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತೊಂದು ಯಾವ್ದಪ್ಪ ಅಂದ್ರೆ ನಮಗೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತಾ ಹೋಗ್ತೀವಿ ನಾವು ಅಲ್ವಾ? ಎಸ್, ಶೈಕ್ಷಣಿಕ ಮನೋವಿಜ್ಞಾನ. ಎಸ್, ಈಗ ಬಂತು ನಮ್ಮ ಪ್ರಮುಖವಾಗಿರ್ತಕ್ಕಂಥ ಘಟ್ಟ, ಶಿಶು ವಿಕಾಸನ ಮತ್ತು ಬೋಧನಾಶಾಸ್ತ್ರ 3ನೆಯ ಭಾಗದಲ್ಲಿರ್ತಕ್ಕಂಥ ನಮ್ಮ ಪತ್ರಿಕೆ 2ಕ್ಕೆ ಸಂಬಂಧಿಸಿದಂತ ಒಂದು ವಿಷಯ ಶೈಕ್ಷಣಿಕ ಮನೋವಿಜ್ಞಾನ. ನೋಡೋಣ. ಈಗ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ನೋಡ್ಬೇಕೀಗ 61ನೇ ಪ್ರಶ್ನೆ ನೋಡಿ. ಬೋಧನೆ ಮಾಡುವಾಗ ಪಾಠಕ್ಕೆ ಪೀಠಿಕೆ ಹಾಕುವುದು ಈ ಕೆಳಗಿನ ನಿಯಮದ ಆಧಾರದ ಮೇಲೆ. ಪಾಠಕ್ಕೆ ಪೀಠಿಕೆ ಹಾಕೋದು ಯಾವ ನಿಯಮ ಅಂತಕ್ಕಂಥದ್ದು ಇಲ್ಲಿದೆ. ಎಸ್, ಎಕ್ಸಾಕ್ಟ್ಲಿ ಸಿದ್ಧತಾ ನಿಯಮ. ಅದು ಸಿದ್ಧತೆ ಮಾಡ್ಕೊಳ್ಳೋದು. ಪಾಠಕ್ಕೆ ಪೀಠಿಕೆ ಹಾಕಕತ್ತೀವಿ ಅಂದ್ರೆ ಅದು ಸಿದ್ಧತಾ ನಿಯಮ. 62ನೇ ಪ್ರಶ್ನೆ. ತರಗತಿಯ ಸಮಸ್ಯೆಗಳು ಬಗೆಹರಿಸಲು ಈ ಸಂಶೋಧನೆಯನ್ನು ಬಳಸಲಾಗುತ್ತದೆ. ತರಗತಿಯ ಸಮಸ್ಯೆಯನ್ನ ನಾವು ಬಗೆಹರಿಸಬೇಕಂದ್ರೆ ಇಲ್ಲಿ ಕ್ರಿಯಾತ್ಮಕ ಸಂಶೋಧನೆಯನ್ನ ನಾವು ಬಳಸಬೇಕಾಗ್ತದೆ. ಸರಿಯಾದ ಉತ್ತರ 4 ಆಗುತ್ತೆ. 63 ವಿವರಿಸುವರು ಎಂಬ ನಿರ್ದಿಷ್ಟ ಈ ಕೆಳಗಿನ ಉದ್ದೇಶಕ್ಕೆ. ವಿವರಿಸುವರು ಅಂದ್ರೆ ಇಲ್ಲಿ ಎಕ್ಸಾಕ್ಟ್ಲಿ ಇದು ನಿಮಗೆ ಗೊತ್ತೇ ಆಗುತ್ತೆ, ತಿಳುವಳಿಕೆ ವಿವರಿಸೋದು. 64ನೇ ಪ್ರಶ್ನೆ ಗಮನಿಸಿ. ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆ ಈ ವಲಯದ ಉಪವರ್ಗಗಳು. ಯಾವ ವಲಯ? ಎಸ್, ಸರಿಯಾದ ಉತ್ತರ ಜ್ಞಾನಾತ್ಮಕ ವಲಯದ ಉಪವರ್ಗಗಳು ಅವು. ಜ್ಞಾನಾತ್ಮಕ ವರ್ಗದ ಉಪವಲಯಗಳಾಗಿವೆ. 65ನೇ ಪ್ರಶ್ನೆಯನ್ನ ಈಗ ನೀವು ಗಮನಿಸಿ. ಒಂದು ಸೆಕೆಂಡ್. ಓಕೆ, ಈ ಕೆಳಗಿನವುಗಳಲ್ಲಿ ಇದು ವ್ಯಕ್ತಿತ್ವವನ್ನ ಮಾಪನ ಮಾಡುವ ಪ್ರಕ್ಷೇಪಣ ತಂತ್ರ ಅಲ್ಲ ಅಂತ ಇಲ್ಲಿ 65ನೇ ಪ್ರಶ್ನೆ ಹೇಳಿದ್ದಾರೆ. 65ನೇ ಪ್ರಶ್ನೆಗೆ ಯಾವುದು ಅಂದ್ರೆ ಮಕ್ಕಳ ಸಂಜ್ಞಾನ ಪರೀಕ್ಷೆ ಐತಲ್ಲ, ಇದು ವ್ಯಕ್ತಿತ್ವವನ್ನ ಒಂದು ಅಳತೆ ಮಾಡತಕ್ಕಂತ ಒಂದು ಪರೀಕ್ಷೆ ಅಲ್ಲ. ಓಕೆ, 66ನೇದು ಅದರ ಮಕ್ಕಳಂತಾನೆ ಕೊಟ್ಬಿಟ್ಟಾರ. 66 IQ = MA/CA × 100. ಈ ಸೂತ್ರದಲ್ಲಿ MA ಎಂಬುದು ಸೂಚಿಸುವುದು ಈಗಾಗಲೇ ನಿಮಗೆ ಗೊತ್ತಿದೆ. ಯಾವುದು? ಎಸ್, ಎಕ್ಸಾಕ್ಟ್ಲಿ ಮಾನಸಿಕ ಒಂದು ವಯಸ್ಸು, ಮೆಂಟಲ್ ಏಜ್ ಅಂತ ಕರಿತೀವಲ್ಲ ಅದು. CA ಅಂದ್ರೆ ದೈಹಿಕ ವಯಸ್ಸಾಗ್ತದ, ಅದು ನಮ್ಮ ಇದ್ರದ್ದು. ಎಸ್, 67ನೇ ನೋಡಿ. ಈ ಕೆಳಗಿನವುಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಿರುವ ಶೈಕ್ಷಣಿಕ ಕಾರ್ಯಕ್ರಮ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ. ಪರಿಹಾರ ಬೋಧನೆ ಮಾಡ್ತೀವಲ್ಲ, ಅದು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗಿರುವಂತ ಒಂದು ಕಾರ್ಯಕ್ರಮವಾಗಿದೆ. 68ನೇ ಪ್ರಶ್ನೆ ನೋಡಿ. ಈಗ ಪ್ರೇರಣೆಗೆ
ಅಗತ್ಯಗಳ ಶ್ರೇಣಿಯನ್ನು ಚರ್ಚಿಸಿರುವ ಸಿದ್ಧಾಂತ ಯಾವುದು? ಪ್ರೇರಣೆ. ಎಸ್, ಎಕ್ಸಾಕ್ಟ್ಲಿ ಸರಿಯಾಗಿರೋದು ಮಾಸ್ಲೋರವರ ಅಗತ್ಯತಾ ಶ್ರೇಣಿ ಅಲ್ವಾ? ಮಾಸ್ಲೋರವರ ಅಗತ್ಯತಾ ಶ್ರೇಣಿ ಸರಿಯಾದ ಉತ್ತರ 2. ಈಸಿ ಇರ್ತಾವು ಸ್ವಲ್ಪ ಕ್ವಶನ್ ಈ ಸರಿ. ಓಕೆ, ಈಗ ಬಂತು 69ನೇ ಪ್ರಶ್ನೆ. ಓಕೆ, 69 ಕೆಳಗಿನವುಗಳಲ್ಲಿ ಒಂದು ಅವಧಾನದ ನಿರ್ಧಾರಕವಲ್ಲ ಅಂತಕ್ಕಂಥದ್ದಿದೆ. ಎಸ್, ಸರಿಯಾದ ಉತ್ತರ ಏಕತಾನತೆ ಅಂತಕ್ಕಂಥದ್ದು. ಯಾವುದು? 69 ಏಕತಾನತೆ ಏನಿದೆಯಲ್ಲ ಇದು ಅವಧಾನದ ನಿರ್ಧಾರಕ ಅಲ್ಲ. ಒಂದು 70ನೇ ಪ್ರಶ್ನೆಯನ್ನ ಗಮನಿಸ್ರಿ. ಸಮೀಪ ಅಭಿವೃದ್ಧಿ ವಲಯವನ್ನ ರೂಪಿಸಿದವರು ಯಾರು? ಎಸ್, ಸಮೀಪ ಅಭಿವೃದ್ಧಿ ವಲಯ ಲೆವ್ ವೈಗಟಸ್ಕಿ. 70 ವೈಗಟಸ್ಕಿ ಬಂದ್ ನೋಡ್ರಿ. ಲೆವ್ ವೈಗಟಸ್ಕಿ ಅವರು ಸಮೀಪ ಅಭಿವೃದ್ಧಿ ವಲಯವನ್ನ ರೂಪಿಸಿದ್ದಾರೆ. 71 ನೋಡ್ರಿ. ಸಮಗ್ರತೆಯಿಂದ ಭಾಗಗಳ ಕಡೆಗೆ ಅಂದ್ರೆ ಇಡಿಯಿಂದ ಬಿಡಿಯ ಕಡೆಗೆ ಎಂಬ ಸಂಶೋಧನೆ ಸೂತ್ರ ಇದರ ಅನ್ವಯಿಕತೆಯಾಗಿದೆ. ಯಾವುದು? ಎಸ್, ಒಳನೋಟ ಕಲಿಕೆ ಅಂದ್ರೆ ಬಿಡಿ ಬಿಡಿ ಆಗಿರುವಂತದ್ದನ್ನ ಇಲ್ಲಿ ನೋಡಿ. ಸಮಗ್ರತೆಯಿಂದ ಭಾಗಗಳ ಕಡೆಗೆ, ಇಡಿಯಿಂದ ಬಿಡಿ ಭಾಗಗಳ ಕಡೆಗೆ ಎಲ್ಲವನ್ನು ಕೂಡಿಸಿ ನಾವು ಒಂದು ಒಳನೋಟ ಕಲಿಕೆಯಲ್ಲಿ, ಕೋಲರ್ನ ಒಳನೋಟ ಕಲಿಕೆಯಲ್ಲಿ ಚಿಂಪಾಂಜಿ ಏನ್ ಮಾಡ್ತದ? ಆ ಬಾಳೆಹಣ್ಣಿನ ಗೊನೆಯನ್ನ ತೆಗೆದುಕೊಳ್ತದ. ಎಸ್, ಸರಿಯಾದ ಉತ್ತರ 71A. ಎಸ್, 72 ಮಾನವನ ವಿಕಾಸದಲ್ಲಿ ಒಂದು ನಾಯಕನ ಆರಾಧನೆ ಮಾಡ್ತಾರಲ್ಲ ಆ ಅವಧಿ ಯಾವುದು ಅಂತಕ್ಕಂಥದ್ದು. ಎಸ್, ಸರಿಯಾದ ಉತ್ತರ ತಾರುಣ್ಯಾವಸ್ಥೆ. ಇಲ್ಲಿ ಅವರವರಿಗೆ ಇಷ್ಟ ಬಂದಿರತಕ್ಕಂಥ ನಾಯಕರ ಆರಾಧನೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಅವ್ರಿಗೆ ಪ್ರಪಂಚನೇ ಮರೆತೋಗ್ಬಿಟ್ಟಿರ್ತೈತಿ. ವ್ಯಕ್ತಿಗಳ ವಿರುದ್ಧ ಲಿಂಗದ ಸದಸ್ಯರ ಒಡನಾಟವನ್ನ ಬಯಸುವ ಅಂತ ಯಾವುದು ಅಂತಕ್ಕಂಥದ್ದಿದೆ. 73 ಎಸ್, ತಾರುಣ್ಯಾವಸ್ಥೆ. ಇದಕ್ಕೂ ಕೂಡ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಲಿಂಗದ ಒಂದು ಒಡನಾಟ, ಲಿಂಗದ ಸದಸ್ಯರ ಒಡನಾಟ ಬಯಸ್ತದ, ಬೇರೆ ಬೇರೆ ಒಂದು ಲಿಂಗದಲ್ಲಿ ಆಕರ್ಷಣೆ ಉಂಟಾಗ್ತದ. 74 ನೋಡಿಲಿ. ತಾರುಣ್ಯಾವಸ್ಥೆಯನ್ನು ಸಾಮಾನ್ಯವಾಗಿ ಈ ಯುಗ, ಈ ವಯಸ್ಸು ಎಂದು ಕರೆಯುವರು. ಯಾವುದು? ತಾರುಣ್ಯಾವಸ್ಥೆಯನ್ನ ನಾವು ಆದರ್ಶಗಳು ಅಂತ ಕರಿತೀವಿ. ಪರಾವಲಂಬನೆ ಅಲ್ಲ, ವಿಧೇಯತೆ ಅಲ್ಲ, ಕ್ಷೀಣತೆ ಅಲ್ಲ, ಆದರ್ಶಗಳಿಗೆ ಸಂಬಂಧಿಸಿರುವಂತ ಒಂದು ಯುಗವಾಗಿದೆ. 75 ಮಕ್ಕಳು ತಮ್ಮ ಕೂಟ ವಯಸ್ಸಿಗೆ ಪ್ರವೇಶಿಸುವುದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಎಸ್, ಎಕ್ಸಾಕ್ಟ್ಲಿ. 76ನೇ ನೋಡಿಲಿ. ಬೆಳವಣಿಗೆಯು ಗರ್ಭದಿಂದ ಗೋರಿಯವರೆಗೆ ಸಾಗುತ್ತದೆ, ಏಕೆಂದ್ರೆ ಇದು ಅನುಸರಿಸುವುದು ಯಾವ ಒಂದು ತತ್ವ? ಎಸ್, ನಿರಂತರತೆಯ ತತ್ವ. ನಿರಂತರವಾಗಿರ್ತದೆ ಬೆಳವಣಿಗೆ ಅಂತಕ್ಕಂಥದ್ದು, ನಿರಂತರವಾಗಿರುವಂತದ್ದು ಅಲ್ವಾ? ಎಸ್, 77 ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಈ ಕೆಳಗಿನ ಬೆಳವಣಿಗೆಗೆ ಅಂಶವಾಗಿದೆ. 77ನೇದು ಸಂವೇದನೆ ಮತ್ತು ಗ್ರಹಿಕೆ ಜ್ಞಾನಾತ್ಮಕ ಬೆಳವಣಿಗೆಯ ಒಂದು ಅಂಶವಾಗಿದೆ. 78 ಗಮನಿಸಿ. ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ವಿಕಾಸವು ಪ್ರಧಾನವಾಗಿ ಪ್ರಾರಂಭವಾಗೋದು ಎಲ್ಲಿ? ಎಸ್, ಮನೆಯಲ್ಲಿನೇ ಸಾಮಾಜಿಕ ವಿಕಾಸ ಬಾಲ್ಯಾವಸ್ಥೆಯಲ್ಲಿ. ಮನೆಯ ಮೊದಲ ಪಾಠಶಾಲೆ. 79ನೇ ನೋಡ್ರಿ. ಈ ಹಂತದಲ್ಲಿ ಎಲ್ಲಾ ಬಾಲಕರು ಮತ್ತು ಬಾಲಕಿಯರು ಬೆಳವಣಿಗೆಯಲ್ಲಿ ವೇಗವನ್ನ ತೋರುತ್ತಾರೆ. ಯಾವ ಹಂತದಲ್ಲಿ ಬಹಳ ಬೇಗವಾಗಿ ಬೆಳವಣಿಗೆ ಹೊಂತವೆ ಮಕ್ಕಳು ಅಂದ್ರೆ ಇಲ್ಲಿ ತಾರುಣ್ಯಾವಸ್ಥೆಯಲ್ಲಿ ಬಹಳ ಬೇಗವಾಗಿ ಬೆಳವಣಿಗೆಯ ವೇಗವನ್ನ ಅಲ್ಲಿ ತೋರ್ತಾರೆ ಇಬ್ರು. ಓಕೆ, ಅದಕ್ಕೂ ಮುಂಚೆ ಹುಡುಗಿಯರು ಬಹಳ ಬೇಗ ಬೆಳೀತಾ ಇರ್ತಾರೆ, ಹುಡುಗರು ಕಡಿಮೆ. ಹಾಗಾಗಿ ಇಲ್ಲಿ ಇಬ್ರು ಅಂತ ಕೇಳಿರೋದ್ರಿಂದ ಇದಕ್ಕೆ ತಾರುಣ್ಯಾವಸ್ಥೆ ಆಗುತ್ತೆ. 80 ತರುಣನನ್ನು ನಿರ್ವಹಿಸುವಲ್ಲಿ ಈ ಕೆಳಗಿನದು ಶಿಕ್ಷಕರ ಗುಣವಲ್ಲ. ತರುಣರಿದ್ದಾರೆ ಇವರನ್ನ ನಿರ್ವಹಿಸುವಲ್ಲಿ ಶಿಕ್ಷಕರದ್ದು ಯಾವ ಗುಣ ಅಲ್ಲ ಇದರಲ್ಲಿ ಅಂದ್ರೆ ಎಸ್, ಕಟ್ಟುನಿಟ್ಟಿನ ಸಲಹೆಗಾರರಾಗಿದ್ರೆ ಅವ್ರ ಮಾತು ಕೇಳಲ್ಲಿ. ಫ್ರೆಂಡ್ಸ್ ಆಗಿರ್ಬೇಕಲ್ಲಿ. ಉತ್ತಮ ಮಾರ್ಗದರ್ಶಕರು, ತಾಳ್ಮೆಯ ಕೇಳುಗರಾಗಿ ಮತ್ತೆ ಸಂವೇಗಾತ್ಮಕ ಸ್ಥಿರತೆ ಪ್ರೇಕ್ಷಕರಾಗಿರ್ಬೇಕಾಗ್ತದೆ. ಇದು ತಪ್ಪಾಗುತ್ತೆ. ಹಾಗಾಗಿ ಉತ್ತರ ಇದೇ ಆಗುತ್ತೆ. ಓಕೆ, 81ನೇ ಪ್ರಶ್ನೆಯನ್ನ ಈಗ ಗಮನಿಸಿ. ಜ್ಞಾನವನ್ನ ಅನ್ವಯ ಮಾಡಲು 5V ಮಾದರಿಯ ಈ ಹಂತವನ್ನ ಅವಕಾಶ ಮಾಡಿಕೊಡುತ್ತದೆ. ಜ್ಞಾನದ ಅನ್ವಯ ಮಾಡೋದಕ್ಕೆ 5Vಯಲ್ಲಿ ಯಾವ ಅಂತ? ವಿಸ್ತಾರ, ಎಕ್ಸ್ಪ್ಯಾಂಡ್ ಮಾಡ್ತೀವಲ್ಲ, ಏನಿದು ಇದು ಬರುತ್ತೆ ನೋಡಿ. ಯಾವುದು? ಫಸ್ಟಿಗೆ ಇವ್ಯಾಲ್ಯುವೇಷನ್, ಎಂಗೇಜು, ಮತ್ತೆ ಲಾಸ್ಟಿಗೆ ಇದು ಎಕ್ಸ್ಪ್ಯಾಂಡ್ ಎಲ್ಲಿ ಬರುತ್ತೆ ಅಂದ್ರೆ ಎಕ್ಸ್ಪ್ಲೈನ್ ಆದ್ಮೇಲೆ ಎಕ್ಸ್ಪ್ಯಾಂಡ್ ಬರುತ್ತೆ. ಸ್ವಲ್ಪ ವಿಸ್ತಾರ ಮಾಡೋದು, ವಿಸ್ತರಿಸುವಿಕೆ ಅಂತಲೂ ಕೂಡ ನಾವು ಕರಿತಾ ಹೋಗ್ತೀವಿ. 82 ನೋಡಿ. ಕಲಿಕೆಗೆ ಸಂಬಂಧಿಸಿಲ್ಲದ ಇರುವ ಅಂಶ ಯಾವುದು? ಕಲಿಕೆಗೆ ಇದರಲ್ಲಿ ಯಾವುದು ಸಂಬಂಧಿಸಿಲ್ಲ? ಜೀವನದ ಗುರಿಗಳು ಇದು ಸಂಬಂಧಿಸದೇ ಇರತಕ್ಕಂಥ ಅಂಶ ಆಗ್ತದೆ. 83ನೇ ಪ್ರಶ್ನೆ. ಕಲಿಕಾರ್ಥಿಯು ಕಲಿಯಲು ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಇದಾಗಿದೆ. ಯಾವುದು? ಕಲಿಬೇಕಂದ್ರೆ ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಆಗುತ್ತೆ ಅನ್ನೋದಾದ್ರೆ ಎಸ್, ಪರಿಪಕ್ವತೆ ಬೇಕು. ಮೊದಲು ಪರಿಪಕ್ವನಾದ್ಮೇಲೆ ಅವನಿಗೆ ಕಲಿಯಲು ಸಿದ್ಧನಾಗಿದ್ದಾನೆ. ಪರಿಪಕ್ವತೆ ಅಂದ್ರೆ ಈತ ಕಲಿಯಕ್ಕೆ ಸಿದ್ಧನಾಗಿದ್ದಾನೆ ಅಂತ ಅರ್ಥ. 84 ಮೊದಲೇ ತಿಳಿಯದಿರುವ ಮತ್ತು ನವೀನ ಚಿಂತನೆಗಳು ಮತ್ತು ಉತ್ಪನ್ನಗಳ ಉತ್ಪಾದಿಸುವ ವ್ಯಕ್ತಿ ಸಾಮರ್ಥ್ಯ ಏನಾಗಿದೆ ಆಗಿದ್ರೆ? ಎಸ್, ಎಕ್ಸಾಕ್ಟ್ಲಿ. ಹೊಸದು ಅಂತ ಬಂದ್ಬಿಟ್ಟಲ್ಲಿ. ನವೀನ ಅಂದ್ರೆ ನೀವು ಹೋಗಿ ಬಿಡ್ಬೇಕು. ಸೃಜನಶೀಲತೆ, ಹೊಸದನ್ನ ಸೃಷ್ಟಿ ಮಾಡ್ತಾನೆ, ನವೀನವನ್ನ ಸೃಷ್ಟಿಸ್ತಾನೆ ಅಂದ್ರೆ ಸೃಜನಶೀಲ ಗುಣ ಅದು
ಅಲ್ವಾ? ಇವು ಯಾವ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನವೀನ ಅಂತ ಇರತಕ್ಕಂಥದ್ದು ಒಂದೇ ಸಾಕು, ಸೃಜನಶೀಲತೆ ಸರಿಯಾದ ಉತ್ತರ. 84ನೇ ಪ್ರಶ್ನೆ ಆಯ್ತು. 85ನೇ ಪ್ರಶ್ನೆಯನ್ನ ಗಮನಿಸಿ. ಎಸ್, ಜನಸಂಖ್ಯೆಯಲ್ಲಿ ಈ ಕೆಳಗಿನ ಗುಂಪಿನ ಶೇಕಡಾವಾರ ಹೆಚ್ಚಿರುತ್ತಾರೆ. ಯಾವ ಒಂದು ಶೇಕಡಾವಾರು ಹೆಚ್ಚಿರ್ತಾರೆ? 85ನೇದು ಸಾಮಾನ್ಯರು. ಸರಿಯಾದ ಉತ್ತರ ಎ. 86ನೇ ಪ್ರಶ್ನೆ ಗಮನಿಸಿ. ತರ್ಕ ಸಮ್ಮತಿಸುವಿಕೆ ಎಂದರೆ ಏನು ಅಂತಕ್ಕಂಥದ್ದು. ಎಸ್, ಕಾರಣಗಳನ್ನ ನೀಡಿ ಸೋಲಿನ ಸಮರ್ಥನೆ ಮಾಡ್ಕೊಡೋದು. ಕೈಗೆ ಸಿಗದ ದ್ರಾಕ್ಷಿ ಹುಳಿ ಅಂತಕ್ಕಂಥದ್ದು ಹೇಳೋದು, ಅವ ಸರಿ ಪಾಠ ಮಾಡಿಲ್ಲ ಅಂತಕ್ಕಂಥದ್ದು ಹೇಳೋದು. ಅದು ಏನೋ ಒಂದು ಸೋಲಿಗೆ ಬೇರೆ ಕಾರಣ ನೀಡ್ಬಿಡೋದಪ್ಪ, ನೀಡಿ ತನ್ನ ಸೋಲನ್ನ ಸಮರ್ಥನೆ ಮಾಡ್ಕೊಳ್ಳೋದು. ನಾ ಫೇಲ್ ಆಗಿನಂದ್ರೆ ಪಾಠ ಸರಿ ಮಾಡಿಲ್ಲ ಮಾಸ್ತಾರ, ಕೈಗೆ ಸಿಗದ ದ್ರಾಕ್ಷಿ ಹುಳಿಯದ. ಓಕೆ, 87 ಅದ. ದೃಷ್ಟಿ ನ್ಯೂನತೆಯುಳ್ಳ ಮಕ್ಕಳ ಅರ್ಥ ಗ್ರಹಿಕೆಯನ್ನು ಪರಿಶೀಲಿಸಲು ಶಿಕ್ಷಕರು ಇದನ್ನು ಬಳಸುವರು. ಏನ್ ಬಳಸ್ತಾರೆ ಆಗಿದ್ರೆ? ಸರಿಯಾದ ಉತ್ತರ ಮೌಖಿಕ ಪ್ರಶ್ನೆಗಳನ್ನ ಬಳಸ್ಬೇಕು. ಮಕ್ಕಳಿಗೆ ದೃಷ್ಟಿ ನ್ಯೂನತೆ ಐತಿ, ಅವ್ರಿಗೆ ಏನ್ ತೋರಿಸಿದ್ರು ಕಾಣಲ್ಲ, ಅವಾಗ ಹೇಳ್ಬೇಕಾಗ್ತದ. ಸರಿಯಾದ ಉತ್ತರ 3. ಕಲಿಕೆಯ ಮೇಲೆ ಪ್ರಭಾವ ಬೀರುವ ಒಂದು ವೈಯಕ್ತಿಕ ಅಂಶ ಯಾವುದು ಅಂತ 88ನೇ ಪ್ರಶ್ನೆ ಇದೆ ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಅಂಶ ಏನು ಅಂದ್ರೆ ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ ಅಂತಕ್ಕಂಥದ್ದು ಸರಿಯಾಗುತ್ತೆ. 89. ರಾಬರ್ಟ್ ಗ್ಯಾನಿಯರ್ ಅವರ ಪ್ರಕಾರ ಕಲಿಕೆಯ ಉತ್ತುಂಗದ ಹಂತ ಯಾವುದು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಬಂದಿದೆ. ರಾಬರ್ಟ್ ಗ್ಯಾನಿಯರ್ ಅವರ ಪ್ರಕಾರ ಕಲಿಕೆಯ ಉತ್ತುಂಗದ ಹಂತ ಯಾವುದು ಅಂದ್ರೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದೆ ದೊಡ್ಡದು. ಇದು ರಿಪೀಟೆಡ್ ಕ್ವಶನ್, ಲಾಸ್ಟ್ ಐತೆ ಅದು. ಉತ್ತುಂಗ ಮೇಲಿರ್ತಕ್ಕಂಥದ್ದು ಪಿರಾಮಿಡ್ ಅಲ್ಲಿ, ಉತ್ತುಂಗದ ಹಂತ ಸಮಸ್ಯೆ ಪರಿಹಾರ. ಮಕ್ಕಳ ಸಂಯೋಗಾತ್ಮಕ ವಿನ್ಯಾಸದೊಂದಿಗೆ ಸಂಯೋಗವನ್ನ ಹೊಂದಿಸಿ ಸರಿಯಾದ ಸಂಯೋಜನೆಯನ್ನ ಆರಿಸಿ ಅನ್ನುವಂಥ 90ನೇ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಗಮನಿಸಿ. ಲಾಸ್ಟಿಗೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಸ್ವಲ್ಪ ಟಫ್ ಕ್ವಶನ್ ಕೊಟ್ಟಾರೆ. ಇದಕ್ಕೆ 4 ಸರಿ ಆಗುತ್ತೆ. 4 ಹೇಗಂತೀರಾ? ಅಳುವುದು, ಕಿರುಚುವುದು ಮತ್ತು ಒದೆಯುವುದು ಏನೈತಲ್ಲ, ಇದು ಕೋಪ. ಬಿ ಎರಡನೇದು ಏನದಲ್ಲ, ಅದು 1 ಭಯ, ಅದು ಬಚ್ಚಿಡೋದು, ಗೋಳಾಡೋದು. ಪೋಷಕರು ಮತ್ತು ಹಿರಿಯರು ಪ್ರಶ್ನೆ ಕೇಳೋದು, ಅದು ಕುತೂಹಲ. ಒಂಟಿತನ ಮತ್ತು ಜಗಳ ಗಂಟಿತನ ಐತಲ್ಲ, ಇವೆಲ್ಲವೂ ಕೂಡ ದ್ವೇಷಗೆ ಆಗ್ತದೆ. ಸರಿಯಾದಂತ ಉತ್ತರ ಆಗುತ್ತೆ. ಎಸ್ ವೀಕ್ಷಕರೇ, ಇಲ್ಲಿವರೆಗೂ ಕೂಡ ನಾವು ಕನ್ನಡ ಮತ್ತು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೋತ್ತರಗಳಿಗೆ ನಾನು ಸರಿಯಾದ ಉತ್ತರವನ್ನ ನಿಮಗೆ ನೀಡಿದ್ದೀನಿ ಅಂತಕ್ಕಂಥ ಭಾವಿಸಿದ್ದೇನೆ. ಯಾರೆಲ್ಲ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಸಿಇಟಿಗೆ ಈಗ ತೆರಗಡೆ ಆದ್ರೆ ನೀವು ಸಿಇಟಿ ಪ್ರಿಪೇರ್ ಆಗಬೇಕಾಗ್ತದೆ. ಸಿಇಟಿ, ಜಿಪಿಟಿ ಆಗಿರ್ಬೋದು, HSTR ಆಗಿರ್ಬೋದು, PSTR ಆಗಿರ್ಬೋದು, ಮುಂತಾದ PU ಕಾಲೇಜ್ ಲೆಕ್ಚರ್ ಎಲ್ಲದಕ್ಕೂ ಸಂಬಂಧಿಸಿರುವಂತಹ ಯೂಸ್ಫುಲ್ ವಿಡಿಯೋ, ವೆರಿ ಇಂಟ್ರೆಸ್ಟಿಂಗ್ ಮತ್ತು ಸಂಪನ್ಮೂಲ ವಿಡಿಯೋಗಳನ್ನ ನಮ್ಮ ತರಗತಿಯಲ್ಲಿ ಕೊಡ್ತಾ ಇದೀವಿ. ಹಾಗಾಗಿ ಸಾಕಾರ ಕಲಿಕೆ ಚಾನಲ್ ನಿಮ್ ಜೊತೆ ಇರಲಿ, ಯಾವಾಗೂ ಇರುತ್ತೆ. ನಿಮ್ ಜೊತೆ ಇರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಓಕೆ, ಟಾಟಾ, ಟೇಕ್ ಕೇರ್, ಬಾಯ್, ಸಿ ಯು.